ಅವಳನ್ನು ಪೂಜೆ ಮಾಡಬೇಕಾದ್ರೆ ಭಕ್ತಿಯಿಂದ ಪೂಜೆ ಮಾಡಿ. ಹೇಗೆ ಪೂಜೆ ಮಾಡಬೇಕು? ಭಕ್ತಿಯಿಂದ ನೀವು ಕೇಳಿದ್ರಿ ಅವಳನ್ನು ಹೇಗೆ ಪೂಜೆ ಮಾಡಬೇಕು ಅಂತ. ಅವಳನ್ನು ಮಂತ್ರ ನೀವು ಇದ್ಯಾವುದು ಯೂಟ್ಯೂಬಲ್ಲಿ ಎಲ್ಲ ಹಾಕ್ಕೊಂಡ್ರೆ ಅವಳನ್ನು ಕರೆದಾದ್ಮೇಲೆ ಪಾದ್ಯಂ ಸಮರ್ಪಯಾಮಿ ಪಾದಯೋಃ ಪಾದ್ಯಂ ಸಮರ್ಪಯಾಮಿ ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ ಮುಖೇ ಆಚಮನೀಯಂ ಸಮರ್ಪಯಾಮಿ. ಆವಾಗ ಅಲ್ಲಿ ಕೂತಿರುವಂತಹ ಪುರೋಹಿತರು 2 ಉದ್ದರಣೆ ನೀರು ಬಿಡಿ, 2 ಉದ್ದರಣೆ ನೀರು ಬಿಡಿ, 3 ಉದ್ದರಣೆ ನೀರು ಬಿಡಿ ಅಂತಾರೆ. ನಿಮಗೇನು ಅರ್ಥ ಆಯಿತು? ಇಲ್ಲ. ಅದಕ್ಕೆ ನನ್ನ ಸ್ಟೂಡೆಂಟ್ಸ್ಗೆ ಒಂದು 25-30 ಜನಕ್ಕೆ ಈ ಪೂಜೆ ಹೇಗೆ ಮಾಡಬೇಕು ಅಂತ ಹೇಳಿಕೊಟ್ಟಿದ್ದೀನಿ. ಹೇಗೆ ಮಾಡಬೇಕು? ಪಾದಯೋಃ ಪಾದ್ಯಂ ಸಮರ್ಪಯಾಮಿ. ನಿಮಗೆ ಅರ್ಥವಾಗಲ್ಲ ಅಲ್ವಾ? ಅಮ್ಮ, ನನ್ನ ಮನೆಗೆ ನೀನು ಅತಿಥಿಯಾಗಿ ಬಂದಿದೀಯ. ಅವಳನ್ನು ಕರೆದ್ವಿ, ಅವಳು ಅತಿಥಿಯಾಗಿ ಬಂದಳು, ಕಳಸದಲ್ಲಿ ಕರೆದ್ವಿ. ಈಗ ನಮ್ಮ ಏರಿಯಾನಲ್ಲಿರೋ VIP ನೀವು ನಮ್ಮ ಮನೆಗೆ ಕರೆದ್ಬಿಟ್ಟು 1 ನಿಮಿಷ ಕೂತ್ಕೊಳ್ಳಿ, ನಾನು ಮನೆಯೆಲ್ಲ ಕಸ ಗುಡಿಸೋದು ಬರ್ತೀನಿ, ನಾನು ಒಂಚೂರು ಅಡುಗೆ ಮಾಡಿ ಬರ್ತೀನಿ ಅಂದರೆ ಅವ್ರು ಕೂತ್ಕೋತಾರೆ ನಮ್ಮ? ಈ VIPನೇ ಕೂತ್ಕೊಳ್ಳಿಲ್ಲ ಅಂದರೆ ಜಗತ್ತಿಗೆ VIP ನಮ್ಮ ಅವಳು ಕೂತ್ಕೋತಾಳೆ. ಅವಳು ಬಂದ ಮೇಲೆ ಉಪಚಾರ ಮಾಡಬೇಕು. ಅಮ್ಮ ಕಾಲು ತೊಳ್ಕೊ. ಅಮ್ಮ ಏನು ಕಾಲು ತಾಯಿ ನಿಂದು. ಲಲಿತಾ ಸಹಸ್ರನಾಮದಲ್ಲಿ ವಾರ್ಷಿಣ್ಯಾದಿ ವಾಗ್ದೇವತೆಗಳು ಹೇಳ್ತಾರೆ, ಶಿಂಜಾನ ಮಣಿ ಮಂಜೀರ ಮಂಡಿತ ಶ್ರೀಪದಾಂಬುಜ. ನಿನ್ನ ಕಾಲಿಗೆ ಕಾಲಂದಿಗೆ ಗೆಜ್ಜೆಗಳು, ಕೆಂಪು ಕಾಣೋ ಹರತ್ತು ಮೆಹಂದಿ, ನಿನ್ನ ಕಾಲುಂಗುರ ಎಲ್ಲ ಹಾಕ್ಕೊಂಡಿದೆಯಾ? ಅಮ್ಮ ನಾನು ತೊಳಿಲ್ಲ, ಪಾದ ಹಾಕಿ ತೊಳಿರಿ. ಹಸ್ತಯೋಃ ಅರ್ಘ್ಯಂ ಸಮರ್ಪಯಾಮಿ. ಅಮ್ಮ ನಿನ್ನ ಕೈಗಳು, ಅಯ್ಯೋ ಏನು ತಾಯಿ ಮಹಾಲಕ್ಷ್ಮಿ, 10 ಕೈಗೂ 10 ಉಂಗುರಗಳನ್ನ ಸಮುದ್ರ ರಾಜ ಕೊಟ್ಟಿರೋದ ನಿನಗೆ, ಏನು ಚೆನ್ನಾಗಿದೆ ತಾಯಿ ನಿನ್ಗಳ. ಅಮ್ಮ ನಾನು ಹಾಕ್ತೀನಿ, ತೊಳ್ಕೊತೀಯಾ? ಅಮ್ಮ ನನ್ನ ಮನೆಗೆ ಬಂದಿದೀಯಾ, ನಿನಗೆ ಕುಡಿಯೋಕ್ಕೆ ನೀರು ಕೊಡಬೇಕಲ್ವಾ? ಯಾರಿಗಾದ್ರೂ ನಾವು ಬಂದ ತಕ್ಷಣ ಬನ್ನಿ ಕೂತ್ಕೊಳ್ಳಿ, 1 ಲೋಟ ನೀರು ಕೊಡಲಾ, ಇಲ್ಲ ಏನಾದರೂ ಕಾಫಿ ತಗೋತೀರಾ ಅಂತೆಲ್ಲ ಕೇಳ್ತೀವಲ್ವಾ? ಅಮ್ಮ 1 ಲೋಟ ನೀರು ಕೊಡಲಾ, ತಗೊಳ್ಳಿ. ಆಚಮನೀಯಂ ಸಮರ್ಪಯಾಮಿ. ಇದೇ ಆಚಮನೆ. ಅವಳಿಗೆ ಕುಡಿಯೋಕ್ಕೆ ನೀರು ಕೊಡೋದು. ಆಮೇಲಿಂದ ಅವಳಿಗೆ ಷೋಡಶೋಪಚಾರ ಪೂಜೆ ಅಂತ ಮಾಡ್ತೀವಿ ನಾವು ವರಮಹಾಲಕ್ಷ್ಮಿ ಹಬ್ಬದ ದಿನ. ಅವಳಿಗೆ ಅದೆಲ್ಲ ಆದಮೇಲೆ ಅವಳಿಗೆ ಅಭಿಷೇಕ ಮಾಡ್ತೀವಿ. ಅಭಿಷೇಕ ಮಾಡಬೇಕಾದ್ರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಎಳ್ನೀರಿಂದ ಅಭಿಷೇಕ ಮಾಡ್ತೀವಿ ಅವಳಿಗೆ. ಹಾಗೆ ಮಾಡಬೇಕಾದ್ರೆ ನಾವು ಹಾಲಿಂದ ಅಭಿಷೇಕ ಮಾಡಬೇಕಾದ್ರೆ ಸುರಭೇಸ್ತು ನಮಸ್ತುಭ್ಯಂ ದೇವಾನಾಮಪಿ ದುರ್ಲಭಂ ಪಯೋ ದದಾಮಿ ದೇವೇಶ ಸ್ನಾನಾರ್ಥಂ ಪ್ರತಿಗೃಹ್ಯತಾಂ. ಇದು ಯಾರಿಗಮ್ಮ ಅರ್ಥ ಆಗುತ್ತೆ? ಇಲ್ಲ ಅಮ್ಮ, ನಾನು ನಿನಗೆ ಹಾಲಿಂದ ಅಭಿಷೇಕ ಮಾಡಲಾ? ಮಾಡಿ ಮನಸ್ಸಿನಲ್ಲಿ. ನಾವೇನು ಮಾಡ್ತೀವಿ, ಅಲ್ಲಿ ಇಟ್ಟಿರೋ ಒಂದು ಹೂವಲ್ಲಿ ತೊಗೊಂಡು ಅವಳ ಮೇಲೆ ಪ್ರೋಕ್ಷಣೆ ಮಾಡ್ತೀವಿ ಅಷ್ಟೇ. ನಾವು ಮನೆಗಳಲ್ಲಿ ಮಾಡೋದಷ್ಟೇ. ಕೂತ್ಕೊಳ್ಳಿ, ಮನಸ್ಸಿನಲ್ಲಿ ಚಿಂತನೆ ಮಾಡಿ. ಯಾವುದಾದ್ರೂ ಒಂದು ದೇವಸ್ಥಾನದಲ್ಲಿ ನಾವು ನೋಡಿರ್ತೀವಲ್ವ, ಒಂದು ಅವಳಿಗೆ ಪೂರ್ತಿ ಅಭಿಷೇಕ ಮಾಡೋದು. ಆ ಅಭಿಷೇಕ ಚಿಂತನೆ ಮಾಡಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಮನಸ್ಸು ಎಲ್ಲೂ ಹೋಗಲ್ಲ. ಆಮೇಲೆ ಪೂಜೆ ಮಾಡಬೇಕಾದ್ರೆ ಏನ್ರಿ ಕುಕ್ಕರ್ ಇಟ್ಟಿದ್ದು 1 ನಿಮಿಷ ಆರಿಸ್ತೀರಾ, ಒಂಚೂರು TV ಕಡಿಮೆ ಮಾಡ್ತೀರಾ, ಮೊಬೈಲ್ ಸೌಂಡ್ ಜಾಸ್ತಿ ಆಯಿತು, ಇವೆಲ್ಲ ಯೋಚನೆನೇ ಬರಲ್ಲ. ನಾನು ಅವಳು ಇಬ್ಬರೇ. ಆವಾಗ ಅವಳಿಗೆ ಅಭಿಷೇಕ ಮಾಡಿ. ಅಭಿಷೇಕ ಮಾಡಿದ್ದಾದ ಮೇಲೆ ಅವಳಿಗೆ, ಅಮ್ಮ ನೋಡು, ನಾನು ನಿನಗೆ ಕೆಂಪು ಸೇರಿದ್ರೆ ತುಂಬ ಇಷ್ಟ ಅಂತಲ್ವ, ಸಿಂಧೂರಾರುಣ ವಿಗ್ರಹ, ನೀನು ಹಾಗಿದೆಯಾ, ಅದಕ್ಕೆ ನಿನಗೆ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತ ನೋಡು, ಇವತ್ತಿನ ದಿನ ಆದರೂ 25,000 ಕೊಡಬೇಕು ಬ್ಲೌಸ್ಗೆ, ನಾನೇ ಕುಸುರಿ ಕೆಲಸ ಮಾಡಿದ್ದೀನಿ. ಅಮ್ಮ ಇದನ್ನು ತೊಟ್ಕೋತೀಯಾ? ಅವಳಿಗೆ ತೊಡಿಸಿ. ಆಭರಣಂ ಸಮರ್ಪಯಾಮಿ. ಅವಳಿಗೆ ಆಭರಣಗಳನ್ನು, ಅವಳಿಗೆ ಕಿರೀಟದಿಂದ ತೊಡಸ್ಕೊಂಡು ಬನ್ನಿ. ನೀವೇನು ಖರ್ಚು ಮಾಡಬೇಕಾ? ದುಡ್ಡೇ ಖರ್ಚಿಲ್ಲ, ಎಲ್ಲ ಭಾವನೆಗಳು. ಆ ಭಾವಿಸ್ಬೇಕು ನಾವು ಅವಳನ್ನು ಕಿರೀಟದಿಂದ ಉಂಗುಷ್ಟು ತನಕ ಅವಳಿಗೆ ತೊಡಸ್ಕೊಂಡು ಬನ್ನಿ. ತೊಡಸ್ಕೊಂಡು ಬಂದಾದಮೇಲೆ ಅವಳಿಗೆ ಪೂಜೆ ಮಾಡಬೇಕಾದ್ರೆ ಏನು ಮಾಡ್ತೀವಿ ಗೊತ್ತಾ? ಅವಳಿಗೊಂದು ಅರಿಶಿನ ಕುಂಕುಮ, ಯಾಕಂದ್ರೆ ನಮಗೆ ಮಂಗಳ ದ್ರವ್ಯಗಳವೆಲ್ಲ. ಆಮೇಲೆ ಅವಳಿಗೆ ಅಂಗಾಂಗ ಪೂಜೆ ಅಂತ ಮಾಡ್ತೀವಲ್ವ, ಅಂಗಾಂಗ ಪೂಜೆ ಮಾಡ್ತಾ ಮಹಾಲಕ್ಷ್ಮೀ ನಮಃ ಪಾದವು ಸಮರ್ಪಯಾಮಿ, ಶ್ರೀ ಸರಸ್ವತಿ ನಮಃ ಗುಲ್ಫೋ ಸಮರ್ಪಯಾಮಿ. ಹೀಗಂದ್ರೆ ಯಾರಿಗೆ ಅರ್ಥ ಆಯಿತು? ನಿಮ್ಮ ಮೇಲಿನಿಂದ ಕೆಳಗಿಂದ ನೋಡ್ಕೊಂಡು ಬನ್ನಿ. ಮಹಾಲಕ್ಷ್ಮೀ ನಮಃ. ಅಮ್ಮ ನಿನ್ನ ಪಾದಗಳಿಗೆ ಹೂವು ಹಾಕ್ತೀನಿ. ಮಹಾಲಕ್ಷ್ಮಿ ನಿನಗೆ ನಮಸ್ಕಾರ. ಅಮ್ಮ ಸರಸ್ವತಿ ರೂಪದವಳೆ, ನಿನ್ನ ಹಿಮ್ಮಡಿಗೆ ಪೂಜೆ ಮಾಡ್ತಿದ್ದೇನೆ, ನಿನಗೆ ನಮಸ್ಕಾರ. ಪಾರ್ವತೀ ದೇವಿ, ನಿನಗೆ ಮೊಣಕಾಲಿಗೆ ನಮಸ್ಕಾರ ಮಾಡ್ತಿದ್ದೇನೆ, ನಮಸ್ಕಾರ, ಪೂಜೆ ಮಾಡ್ತಿದ್ದೇನೆ. ಒಂದೊಂದು ಅಂಗಾಂಗನೂ ಅವಳದ ಚಿಂತನೆ ಮಾಡ್ಕೋತಾ ಮೇಲಿನ ತನಕ ಬನ್ನಿ. ಒಂದೊಂದಕ್ಕೆ ಯಾವತ್ತೂ ಅಷ್ಟೇ ಪೂಜೆ ಮಾಡಬೇಕಾದ್ರೆ ಬುಕ್ಕು ನೋಡ್ಕೋಬಾರ್ದು. ನಾವೇ ಬಾಯಿ ಕಲ್ತ್ಕೊಂಡು ಭಾವಿಸ್ಬೇಕು ಅವಳನ್ನ, ಬುಕ್ಕು ನೋಡ್ಕೋಬಾರ್ದು. ಆಮೇಲೆ ಅವಳಿಗೆ ಇಷ್ಟವಾಗಿರೋ ಹೂವು ಯಾವುದು? ಕಮಲದ ಹೂವು ಅಲ್ವಾ? ಸರಸಿ ಜನಯನೇ ಸರೋಜ ಹಸ್ತೆ ಅಂತಂದರು.
ಅವಳಿಗೆ ಕಮಲದ ಇಷ್ಟ. ಅಮ್ಮ ನೋಡು, ನಿನ್ನ ಕಣ್ಣು ಕಮಲ, ನಿನ್ನ ಕೈ ಕಮಲ, ಕೂತಿರೋದು ಕಮಲ, ನಾನೊಂದೊಂದು ಕಮಲನ ನಿನಗೆ ಅರ್ಪಣೆ ಮಾಡ್ಕೊಂಡು ಬರಲಾ ಅಂತ ಹೇಳಿ ಅವಳಿಗೊಂದೊಂದು ಕಮಲ, ಪಾದದ ಹತ್ರ ಒಂದು ಕಮಲ ಇಡಿ, ಅವಳ ಕಿರೀಟದಲ್ಲಿ ಒಂದು ಕಮಲ, ನಿಮಗೆ ಎಲ್ಲಿ ಬೇಕೋ ಅಲ್ಲಿಡಿ ಕಮಲ. ಹಾಗೆ ಅವಳನ್ನ ಅಲಂಕಾರ ಮಾಡೋದು. ಆಮೇಲಿಂದ ಅವಳಿಗೆ ಒಂದೊಂದೇ ಹೂವುಗಳನ್ನೆಲ್ಲ ಪೂಜೆ ಮಾಡಿಕೊಂಡು ಬರೋದು. ಅಂಗಾಂಗನೂ ನೋಡಬೇಕಮ್ಮ, ಅವಳನ್ನ ಅನುಭವಿಸಬೇಕು. ಅವಳು ಯಾರು? ಜಗನ್ಮಾತೆ. ಅವಳನ್ನು ನಮಗೆ ವರಗಳನ್ನು ಕೊಡೋಕ್ಕೆ ಬಂದಿರುವಂತಹ ಮಹಾಲಕ್ಷ್ಮಿ. ಅವಳನ್ನು ಧನಧಾನ್ಯ ಕೊಡಬೇಕಾದ್ರೆ ಧಾನ್ಯಲಕ್ಷ್ಮಿ ಎಂದ್ವಿ, ವರಗಳನ್ನು ಕೊಡಬೇಕಾದ್ರೆ ವರಲಕ್ಷ್ಮಿ ಎಂದ್ವಿ, ಮೋಕ್ಷನ ಕೊಡಬೇಕಾದ್ರೆ ಮೋಕ್ಷಲಕ್ಷ್ಮಿ ಎಂದ್ವಿ, ಸಂಪತ್ತನ್ನು ಕೊಡಬೇಕಾದ್ರೆ ಶ್ರೀಲಕ್ಷ್ಮಿ ಎಂದ್ವಿ. ನನಗೆ ಯಾವ ರೂಪ ಇಷ್ಟನೋ ಆ ರೂಪದಲ್ಲಿ ಅವಳನ್ನ ಆರಾಧನೆ ಮಾಡಿದಾಗ ಸಾಧನೆಗೆ ಸರಿಯಾಗಿ ಅವಳು ಬರ್ತದೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.